ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಮೈ ಸಕ್ಸಸ್ ಜರ್ನಿ ಆಫ್ ಗೆಟಿಂಗ್ ಎ ನ್ಯೂ ಜಾಬ್ ಅಂತ. ಸೊ ಅದನ್ನು ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ನನಗೆ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ. ಸೊ ಇಲ್ಲಿ ಯಾವ ಕಂಪ್ನಿ ಏನು ಆ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಇವಾಗ ಆಲ್ರೆಡಿ ಆ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಅಪ್ಲೈ ಮಾಡಿದರೆ ಅಥವಾ ಜಾಬನ್ನು ಅಪ್ಲೈ ಮಾಡಿದರೆ ಅಥವಾ ಇಂಟರ್ವ್ಯೂ ಪ್ರೊಸೆಸ್ನಲ್ಲಿ ಯಾರಾದರೂ ಇದ್ದರೆ ಅಥವಾ ಇಂಟ್ರೂ ಆಗಿದೆ, ಸೆಲೆಕ್ಟ್ ಆಗಿದೆ, ಬಟ್ ಸ್ಟಿಲ್ ದೇ ಆರ್ ನಾಟ್ ಗೆಟಿಂಗ್ ಆಫರ್ ಲೆಟರ್ ಆ ಥರ ಯಾರಾದರೂ ವೇಟಿಂಗ್ ಲಿಸ್ಟಲ್ಲಿದ್ದರೆ, ಅಥವಾ ಫಸ್ಟ್ ರೌಂಡ್ ಆಗಿದೆ ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇದೀವಿ ಅನ್ನೋರು, ಅಥವಾ ಸೆಕೆಂಡ್ ರೌಂಡ್ ಆಗಿದೆ ಥರ್ಡ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇದೀವಿ ಅನ್ನೋರು, ಅಥವಾ ಆಫರ್ ಲೆಟರ್ ಬಂದಿದೆ ಜಾಯ್ನಿಂಗ್ ಡೇಟಿಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಅನ್ನೋರು, ಈ ರೀತಿ ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಆ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದ್ದೀರಾ, ಸೊ ಆ ಕಂಪ್ನಿನಲ್ಲಿ ಇಂಟರ್ವ್ಯೂ ಪ್ರೊಸೆಸ್ನಲ್ಲಿ ಇವಾಗ ಯಾರೆಲ್ಲ ಪ್ರೊಸೆಸಿಂಗಲ್ಲಿ ಇದ್ದೀರಾ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ. ಸೊ ಅಂದರೆ ಇಂಟರ್ವ್ಯೂ ಪ್ರೊಸೆಸ್ ಏನಿರುತ್ತೆ, ಒಂದು ರಫ್ ಐಡಿಯಾ ಅಥವಾ ಒಂದು ಬೇಸಿಕ್ ಐಡಿಯಾ, ಅಂದರೆ ಎಲ್ರಿಗೂ ಒಂದೇ ಥರ ಇಂಟರ್ವ್ಯೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಡಿಪೆಂಡ್ಸ್ ಅಂತ ಬರುತ್ತೆ. ಡಿಪೆಂಡ್ಸ್, ಒಬ್ಬರಿಂದ ಒಬ್ಬರಿಗೆ ಅದು ಡಿಪೆಂಡ್ಸ್ ಇರುತ್ತೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ರೋಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಷ್ಟು ರೌಂಡು ಏನು ಇರ್ತಾ ಇಲ್ಲ ಅಂತ ಕಂಪ್ಲೀಟಾಗಿ ಅದು ಒಬ್ಬರಿಂದ ಒಬ್ಬರಿಗೆ ವೇರಿ ಆಗ್ತಾನೆ ಇರುತ್ತೆ. ಸೊ ಒಂದೇ ಥರ ಇರೋದಿಲ್ಲ. ಬಟ್ ನನಗಾದ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಅದರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಫ್ಕೋರ್ಸ್ ತಮ್ಮನೇಲಿ ನೋಡಿದ ತಕ್ಷಣ ಸೊ ಎಲ್ಲರಿಗೂ ಗೊತ್ತಾಗಿದೆ ನಾನು ಯಾವ ಕಂಪ್ನಿ ಸೇರ್ಕೊಂಡಿರೋದು ಅಂತ. ಎಸ್, ಅಫ್ಕೋರ್ಸ್. ಸೊ ನಾನು ಕಂಪ್ನಿ ಸೇರ್ಕೊಂಡಿರೋ ಕಂಪ್ನಿ ಹೆಸರು ಬಂದು NTT ಡೇಟಾ ಅಂತ. ಸೊ NTT ಡೇಟಾ. ಸೊ ಈ ಒಂದು NTT ಡೇಟಾನಲ್ಲಿ ಯಾವ ರೀತಿ ಇಂಟರ್ವ್ಯೂ ಪ್ರೊಸೆಸ್ ನಡೆಯುತ್ತೆ, ಎಷ್ಟು ರೌಂಡ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ, ಎಷ್ಟು ಟೈಮ್ನ ತೊಗೊತಾರೆ ಈ ರೌಂಡ್ಸ್ ಆಫ್ ಇಂಟರ್ವ್ಯೂನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಇಂಟರ್ವ್ಯೂ ಸೆಲೆಕ್ಟ್ ಆದ ಮೇಲೆ ಆಫರ್ ಲೆಟರ್ ಕೊಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾರೆ. ಸೊ ಈ ಆಫರ್ ಲೆಟರ್ ಬಂದ ಮೇಲೆ ಜಾಯ್ನಿಂಗ್ ಡೇಟಾದಲ್ಲಿ ಆಬ್ವಿಯಸ್ಲಿ ಆಫರ್ ಲೆಟರ್ ಜಾಯ್ನಿಂಗ್ ಡೇಟ್ ಇರುತ್ತೆ. ಸೊ ಜಾಯ್ನಿಂಗ್ ಲೆಟರ್ ಎಷ್ಟು ಲೇಟಾಗಿ ಜಾಯ್ನಿಂಗ್ ಲೆಟರ್ ಸಿಗುತ್ತೆ, ಆಮೇಲೆ ಏನೆಲ್ಲ ಜಾಯ್ನಿಂಗ್ ಫಾರ್ಮಾಲಿಟೀಸ್ಗಳಿರುತ್ತೆ. ಸೊ ಜಾಯ್ನಿಂಗ್ ಫಾರ್ಮಾಲಿಟೀಸಲ್ಲಿ ಯಾವುದೆಲ್ಲ ಫಾರ್ಮ್ಸ್ಗಳನ್ನ ನಾವು ಫಿಲ್ ಮಾಡಬೇಕಾಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ, ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ, ಅಂದರೆ ಯಾರೆಲ್ಲ ಜಾಯ್ನಿಂಗ್ ಪ್ರೊಸೆಸ್ಸಲ್ಲಿ ಇವಾಗ ಸ್ಟಿಲ್ ಅಂದರೆ ಇವಾಗ ಯಾರೆಲ್ಲ ಇದ್ದೀರಾ, ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ. ಯಾರೆಲ್ಲ NTT ಡೇಟಾಗೆ ಅಪ್ಲೈ ಮಾಡಿ ಸೊ ವೇಟಿಂಗ್ ಲಿಸ್ಟಲ್ಲಿದ್ದೀರಾ ಅಥವಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರೊಸೆಸಿಂಗಲ್ಲಿದ್ದೀರಾ ಅಂಥವ್ರಿಗೆ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನಾನು ತುಂಬ ದಿನದ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಮಾಡೋ ಟೈಮ್ ಸಿಕ್ಕಿಲ್ಲ, ಬಟ್ ಇವತ್ತು ಮಾಡ್ತಾ ಇದ್ದೀನಿ. ಸೊ ಫ್ರೀ ಇರೋದ್ರಿಂದ ಹ್ಯಾವ್ ಎಸ್. ಸೊ ಎಲ್ರಿಗೂ ಗೊತ್ತಿರೋ ಥರನೇ ಸೊ ಎಲ್ಲ ಕಂಪ್ನಿನಲ್ಲೂ ನಾರ್ಮಲ್ ಆಗಿರುತ್ತೆ. ಸೊ ಬಿಗ್ MNC ಅಂತ ಅಂದಾಗ ಸ್ವಲ್ಪ ಫಾರ್ಮಾಲಿಟೀಸ್ ಅನ್ನೋದು ಮತ್ತು ಫಾರ್ಮಾಲಿಟೀಸ್ಗಳು ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಫಾರ್ಮಾಲಿಟೀಸ್ ಮತ್ತು ಪ್ರೊಸೆಸ್ ಅನ್ನೋದು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಅದು ಫಾಸ್ಟಾಗಿ ಯಾವುದು ಆಗಲ್ಲ MNCನಲ್ಲಿ. ಸೊ ಸಣ್ಣ ಪುಟ್ಟ ಕಂಪ್ನಿನಲ್ಲಿ ಪ್ರೊಸೆಸ್ ತುಂಬ ಫಾಸ್ಟಾಗಿ ಆಗುತ್ತೆ. ಬಟ್ ಬಿಗ್ ಕಂಪ್ನಿಗಳು ಅಂತ ಬಂದಾಗ ಸೊ ಆಬ್ವಿಯಸ್ಲಿ ಅದು ಡೆಫಿನೆಟಾಗಿ ಏನಾಗುತ್ತೆ, ಸೊ ಒಂದು ಇಂಟರ್ವ್ಯೂ ಪ್ರೊಸೆಸ್ ಏನಾದರೂ ಇರುತ್ತೆ ಅಥವಾ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಅನ್ನೋದು ಏನಿರುತ್ತೆ, ಸೊ ಅದು ತುಂಬಾ ಒಂದು ಸ್ವಲ್ಪ ಲೇಟ್ ಪ್ರೊಸೆಸಿಂಗ್ ಆಗಿರುತ್ತೆ. ಯಾಕಂದರೆ ಸೊ ಇದಕ್ಕೆ ತುಂಬ ಫಾರ್ಮಾಲಿಟೀಸ್ಗಳಿರುತ್ತೆ, ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಓಕೆನಾ. ಸೊ ಫಸ್ಟ್ ರೌಂಡ್ ಬಂದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ರೌಂಡ್ ಬಂದು ನನಗೆ HR ರೌಂಡ್ ಇರುತ್ತೆ. ಸೊ HR ರೌಂಡಲ್ಲಿ ನಾರ್ಮಲ್ ಕ್ವಶನ್ಸ್ಗಳು ಕೇಳ್ತಾರೆ. ಇದು ನಾರ್ಮಲ್ ಎಲ್ಲ HR ಯಾವ ರೀತಿ ಕೇಳ್ತಾರೋ ಅದೇ ರೀತಿ ಕೇಳ್ತಾರೆ. ಸೊ ಏನು ಎಕ್ಸ್ಪೀರಿಯನ್ಸ್ ಇದೆ, ಸೊ ನಾನು ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಬೇಸಲ್ಲಿ ಹೈರ್ ಆಯಿತು. ಸೊ ಎಕ್ಸ್ಪೀರಿಯನ್ಸ್ ಬೇಸಲ್ಲಿ ಅವರು ನನ್ನ ಹೈರ್ ಮಾಡಿರೋದು. ಸೊ ಹಾಗಾಗಿ ಏನೆಲ್ಲ ಪ್ರಿವಿಯಸ್ ಕಂಪ್ನಿಯಲ್ಲಿ ಏನಾದ್ರು ರೋಲ್ಸ್ ಇತ್ತು, ರೆಸ್ಪಾನ್ಸಿಬಿಲಿಟಿ ಇತ್ತು, ಮತ್ತು ಸೊ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿತ್ತು, ಆಮೇಲೆ ಸೊ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ನ ಹೇಳಿದ್ರು. ಸೊ ಈ ಟರ್ಮ್ಸ್ಗಳೆಲ್ಲ ನಿಮ್ಗೆ ಗೊತ್ತಿದೆಯಾ, ಸೊ ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆಯಾ, ಅಥವಾ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ, ಡೇಟಾ ಕಲೆಕ್ಟ್ ಮಾಡ್ಕೊತಾರೆ. ಸೊ ವಾಟ್ಸ್ ಯುವರ್ ಎಕ್ಸ್ಪೆಕ್ಟೇಷನ್ ಸ್ಯಾಲರಿ ಕೇಳ್ತಾರೆ, ವಾಟ್ಸ್ ಯುವರ್ ಕರೆಂಟ್ CTC, ವಾಟ್ಸ್ ಯುವರ್ ಎಕ್ಸ್ಪೆಕ್ಟೇಷನ್ CTC. ಸೊ ಇದನ್ನೆಲ್ಲ ಕೇಳ್ಕೊಂಡು ಒಂದು ಫೈನಲೈಸ್ ಮಾಡ್ಕೊಂಡು ಒಂದು ಡಿಸಿಷನಿಗೆ ಮಾಡೋದಕ್ಕೆ ಅವ್ರಿಗೆ ಏನೆಲ್ಲ ಬೇಸಿಕ್ ನೀಡ್ಸ್ಗಳು ಅಥವಾ ಬೇಸಿಕ್ ಇನ್ಫಾರ್ಮೇಷನ್ ಏನು ಬೇಕೋ ಅದನ್ನು ಕಲೆಕ್ಟ್ ಮಾಡ್ಕೊಂತಾರೆ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂನಲ್ಲಿ. HR ಅಂದರೆ ಯಾವ ಲೊಕೇಶನಲ್ಲಿ ಇದ್ದೀರಾ, ಸೊ ರೀಲೊಕೇಟ್ ಆಗಿ ಇಷ್ಟಪಡ್ತೀರಾ, ಅಥವಾ ಶಿಫ್ಟು ನಿಮಗೆ ಓಕೆ ಇದೆಯಾ, ಸೊ ರೊಟೇಷನ್ ಶಿಫ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ. ಸೊ ಈ ರೀತಿಯಾಗಿ ಬೇಸಿಕ್ ಏನೆಲ್ಲ ಬೇಸಿಕ್ ಏನೆಲ್ಲ ಇರುತ್ತೆ, ಸೊ ಅದನ್ನೆಲ್ಲ ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾರೆ. ಸೊ ನೀವು ಅದಕ್ಕೆಲ್ಲ ರೆಡಿ ಇದ್ದರೆ, ಅಥವಾ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್, ಅವ್ರದ್ದು ಒಂದು ಬಜೆಟ್ ಅಂತ ಇರುತ್ತೆ, ಒಂದು ಕ್ಯಾಂಡಿಡೇಟ್ಗೆ ಅವ್ರದ್ದೇ ಒಂದು ಬಜೆಟ್ ಅಂತ ಸ್ಯಾಲ್ರಿ ಇರುತ್ತೆ. ಸೊ ಆ ಬಜೆಟಿಗೆ ನೀವು ಅಂಡರಲ್ಲಿದ್ದರೆ ಸೊ ದೇ ವಿಲ್ ಪ್ರೊಸೀಡ್ ಫರ್ದರ್ ಅಂತ ನನಗೆ ಅನಿಸುತ್ತೆ. ಮೂವ್ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತಾರೆ HR, ಆಯಿತಾ. ಅಲ್ಲಿ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಈ ಒಂದು ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾರೆ ನಿಮ್ಮಿಂದ. ಸೊ ಈ ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಯಾವ ಪ್ರೊಫೈಲ್ ನೋಡ್ತಾ ಇದ್ದೀವಿ, ಸೊ ಯಾವ ರೋಲ್ ನೋಡ್ತಾ ಇದ್ದೀವಿ, ಆ ರೋಲ್ಗೆ ರಿಲೇಟೆಡ್ ಯಾರೆಲ್ಲ ಯಾರು ಟೀಮ್ ಲೀಡರ್, ಮ್ಯಾನೇಜರ್ ಅಥವಾ ಯಾರು ಇರ್ತಾರೆ, ಸೊ ಅವ್ರನ್ನ ಜೊತೆ ಮೀಟಿಂಗ್ನ ಅರೇಂಜ್ ಮಾಡ್ತಾರೆ ಸೆಕೆಂಡ್ ರೌಂಡ್, ಆಯಿತಾ. ಇದು ಫಸ್ಟ್ ರೌಂಡ್ ಆದಮೇಲೆ ನನಗೆ ಒಂದು ದಿವಸ ಗ್ಯಾಪ್ ಆಯಿತು. ಸೊ ಒಂದು ದಿವಸ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ನನಗೆ ಸೆಕೆಂಡ್ ರೌಂಡ್ಗೆ ಕರೀತಾರೆ, ಆಯಿತು. ಸೆಕೆಂಡ್ ರೌಂಡ್ಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ. ಅದು ಟೆಕ್ನಿಕಲ್ ರೌಂಡ್ ಇರುತ್ತೆ. ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಟೆಕ್ನಿಕಲ್ ರೌಂಡ್ ಇರುತ್ತೆ. ಸೊ ಆ ಟೆಕ್ನಿಕಲ್ ರೌಂಡಲ್ಲಿ ಟೆಕ್ನಿಕಲ್ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ಗಳಿದೆ ಅದನ್ನು ಕೇಳ್ತಾ ಹೋಗ್ತಾರೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಟೆಕ್ನಿಕಲ್ ರೌಂಡು ಫಿನಿಶ್ ಆದಮೇಲೆ
ಸೊ ನೆಕ್ಸ್ಟ್ ಬಂದು ಥರ್ಡ್ ರೌಂಡ್ ಇರುತ್ತೆ. ಥರ್ಡ್ ರೌಂಡಲ್ಲಿ ಬಂದು ನಿಮಗೆ ಮ್ಯಾನೇಜರ್ ರೌಂಡ್ ಇರುತ್ತೆ. ಸೊ ಮ್ಯಾನೇಜರ್ ರೌಂಡಲ್ಲಿ ಟೆಕ್ನಿಕಲ್ ಆಲ್ಮೋಸ್ಟ್ ಸೆಕೆಂಡ್ ರೌಂಡಲ್ಲೇ ಮುಗ್ದೋಗಿರುತ್ತೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಆಲ್ಮೋಸ್ಟ್ 70-80% ಸೆಲೆಕ್ಟ್ ಆದಂಗೆ ಲೆಕ್ಕ, ಆಯಿತಾ. ಇನ್ನು ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಒಂದು 20-30% ಅಷ್ಟೇ. ಸೊ ಅಲ್ಲಿ ನಿಮ್ಮ ಫಂಕ್ಷನಾಲಿಟಿ ಚೆಕ್ ಅಂತ ಬರುತ್ತೆ, ಆಯಿತಾ. ಮ್ಯಾನೇಜರ್ ಯಾವತ್ತೂ ಫಂಕ್ಷನಾಲಿಟಿ ಚೆಕ್ ಮಾಡ್ತಾರೆ. ಸೊ ಅವ್ರ ಫಂಕ್ಷನಾಲಿಟಿ ಚೆಕಿಂಗ್ ಅಂತ ಬರುತ್ತೆ. ಫಂಕ್ಷನಾಲಿಟಿ ಚೆಕಿಂಗ್ ಅಂತಂದರೆ ಸೊ ಅವ್ರು ಹೇಳಿದ್ದಾರೆ, ಸೊ ನಮ್ಮ ಕಂಪ್ನಿಲಿ ಏನೋ ಪ್ರೊಸೆಸ್ ಇದೆ, ಏನು ಮಾಡಬೇಕಾಗುತ್ತೆ, ಸೊ ನಿನ್ನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಸೊ ನೀನು ಇದಕ್ಕೆಲ್ಲ ರೆಡಿ ಇದೆಯಾ. ಆಮೇಲೆ ಅವರು ನಮ್ಮ ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ. ಸೊ ಅವರು ನಿಮ್ಮ ಹಾಬೀಸ್ನ ಚೆಕ್ ಮಾಡ್ತಾರೆ, ಅಥವಾ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಕೇಳಬಹುದು. ಅದು ಜನರಲ್ ಡಿಸ್ಕಷನ್ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಟೆಕ್ನಿಕಲ್ ರೌಂಡ್ ಸೆಕೆಂಡ್ ರೌಂಡ್ ಮುಗ್ದಿರೋದ್ರಿಂದ ಥರ್ಡ್ ರೌಂಡಲ್ಲಿ ನಿಮಗೆ ಸೊ ಜನರಲ್ ಆಗಿ ಅವರು ನಿಮ್ಮ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗ್ತಾರೆ. ಸೊ ನಿಮ್ಮಲ್ಲಿ ಏನು ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಏನು ಇಂಟ್ರೆಸ್ಟ್ ಇದೆ, ಸೊ ನಿಮಗೆ ಯಾವುದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಸೊ ಈ ಒಂದು ಪ್ರೊಫೈಲ್ಗೆ ನಾವು ಇವನ್ ಸೆಲೆಕ್ಟ್ ಮಾಡಿದ್ರೆ ಅವನು ಅದಕ್ಕೆ ಎಷ್ಟು ಜಸ್ಟಿಫಿಕೇಶನ್ ಕೊಡ್ತಾನೆ, ಅವನಿಗೆ ಎಷ್ಟು ನಾಲೆಡ್ಜ್ ಇದೆ ಅದ್ರ ಮೇಲೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಅದು ಇವನು ತೊಗೊಂಡ್ರೆ ಎಷ್ಟು ದಿನ ಇರ್ತಾನೆ, ಎಷ್ಟು ದಿನ ಬಿಟ್ಟು ಹೋಗ್ತಾನೆ, ಅದನ್ನೆಲ್ಲ ಒಂದು ಸ್ವಲ್ಪ ಜಡ್ಜ್ ಅನಾಲಿಸಿಸ್ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು 30 ಮಿನಿಟ್ಸ್ ಏನು ಮಾಡ್ತಾರೆ, ಸೊ ಡಿಸ್ಕಷನ್ ನಡೀತಿದೆ. ಸೊ ಜನರಲ್ಲಾಗಿ ಮಾತಾಡ್ತಾ ಹೋಗ್ತಾರೆ. ಸೊ ಅದೆಲ್ಲ ನಾವು ಕ್ಯಾಶುವಲ್ ಮಾತಾಡ್ತಾ, ಸೊ ರೆಸ್ಪಾನ್ಸಿಬಿಲಿಟಿ ನಾವು ಹೆಂಗೆ ರೆಸ್ಪಾನ್ಸಿಬಿಲಿಟಿ, ಅವ್ರು ಕೇಳೋ ಕ್ವಶನ್ ಯಾವ ರೀತಿ ಆನ್ಸರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವರು ಸೊ ತಿಳ್ಕೊಂಡು, ಸೊ ಓಕೆ ಏನು ಕೇಪಬಲ್ ಇದೆಯೋ ಅನ್ನೋದು ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಅವರು ಸೆಲೆಕ್ಟ್ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ, ಆಯಿತಾ. ಸೊ ಇಂಟರ್ವ್ಯೂ ಪ್ರೊಸೆಸ್ ಬಂದ್ಬಿಟ್ಟು ಮಾಮೂಲಿ 2 ವೀಕ್ಸ್ ನಡೆಯುತ್ತೆ. ಸೊ ಫಸ್ಟ್ ವೀಕಲ್ಲಿ ಫಸ್ಟ್ ರೌಂಡು ಆದಮೇಲೆ ಒಂದು 2 ಡೇಸ್ ಗ್ಯಾಪ್ ಇರುತ್ತೆ. ಮತ್ತು ಸೆಕೆಂಡ್ ರೌಂಡ್ ಅರೇಂಜ್ ಮಾಡಿದ್ರು, ಅದಾದಮೇಲೆ ಒಂದು 2 ಡೇಸ್ ಗ್ಯಾಪ್, ಮತ್ತು ಥರ್ಡ್ ರೌಂಡ್ ಅರೇಂಜ್ ಮಾಡಿದೆ. ಸೊ ಥರ್ಡ್ ರೌಂಡ್ ಆದಮೇಲೆ ಫೋರ್ತ್ ರೌಂಡ್ ಇರುತ್ತೆ. ಫೋರ್ತ್ ರೌಂಡಲ್ಲಿ ಮತ್ತೆ HR ಡಿಸ್ಕಷನ್ ಆಗುತ್ತೆ. HR ಏನು ಮಾಡ್ತಾರೆ ಅಂತಂದರೆ, ಸೊ ನಾರ್ಮಲ್ ಕ್ವಶನ್ಸ್ನ ಹೇಳ್ತಾರೆ. ಸೊ ಕ್ವಶನ್ಸ್ ಕೇಳ್ಬಿಟ್ಟು ಮತ್ತು ಇವಾಗ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನು ಅಥವಾ ಇದು ಬಜೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಫ್ ಯು ಓಕೆ ದಟ್ ದೆನ್ ದೇ ಪ್ರೊಸೀಡ್, ಇಫ್ ಯು ನಾಟ್ ಓಕೆ ಕ್ಯಾನ್ ಕ್ವಿಟ್ ಅಂತ ಬರುತ್ತೆ. ಸೊ ಅದ್ರ ಪ್ರಕಾರ ಹೋಗುತ್ತೆ. ಸೊ ಆದಮೇಲೆ ನೆಕ್ಸ್ಟ್ ನಿಮಗೆ ಸೊ ಆಫರ್ ಲೆಟ್ರಲ್ಲಿ ಏನು ಸ್ಯಾಲ್ರಿ ಡಿಸ್ಕಷನ್ ಮಾಡಿದರೆ ಆ ಸ್ಯಾಲ್ರಿ ಡಿಸ್ಕಷನ್ ಪ್ರಕಾರ ನಿಮಗೆ ಆಫರ್ ಲೆಟ್ರಲ್ಲಿ ವಿತ್ ಬ್ರೇಕಪ್ ಸಿಗ್ತಾ ಹೋಗುತ್ತೆ. ಬೇಸಿಕ್ಕು, ಆಮೇಲೆ ಅದರ್ ಅಲವೆನ್ಸಸ್, ಏನೇನೆಲ್ಲ ಅಲವೆನ್ಸಸ್ಗಳಿದೆ ಮತ್ತು ಏನೆಲ್ಲ ಇದೆ ಅನ್ನೋ ಬೆನಿಫಿಟ್ಸ್ ಎಲ್ಲ ಇದೆ ಅನ್ನೋದು ಕಂಪ್ಲೀಟ್ ಆಗಿ ನಿಮಗೆ ಆಫರ್ ಲೆಟರ್ ಸಿಗ್ತಾ ಹೋಗುತ್ತೆ. ಆಫರ್ ಆ್ಯಕ್ಚುಲಿ ಥರ್ಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಪ್ರತಿ ರೌಂಡ್ ಕಂಪ್ಲೀಟ್ ಆದಮೇಲೆ ಅವ್ರು ನೀವು ಸೆಲೆಕ್ಟ್ ರಿಜೆಕ್ಟ್ ಅಂತ ಅವ್ರು ಹೇಳಲ್ಲ. ಸೊ HR ಇಲ್ಲಿ ಇಫೆಕ್ಟಿವ್ ಅಂತಲೇ ಹೇಳೋದು. ಸೊ HR ನಮಗೆ ನೆಕ್ಸ್ಟ್ ರೌಂಡ್ ನಾವು ಸೆಲೆಕ್ಟ್ ಆಗಿದ್ದೆ, ಈ ರೌಂಡಲ್ಲಿ ನಾವು ಸೆಲೆಕ್ಟ್ ಆಗಿದ್ದರೆ HR ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಸೊ ಮೀಟಿಂಗ್ನ ಅರೇಂಜ್ ಮಾಡ್ತಾರೆ. ಸೊ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ರೌಂಡಿಗೆ HR ಕಾಲ್ ಮಾಡ್ಬಿಟ್ಟು ಸೊ ಥರ್ಡ್ ರೌಂಡ್ನ ಅರೇಂಜ್ ಮಾಡ್ತಾರೆ. ಸೊ ನಮಗೆ ಒನ್ ಡೇ ಬಿಫೋರ್ ಹೇಳ್ಬೋದು ಅಥವಾ ಮಾರ್ನಿಂಗಲ್ಲೇ ನಿಮ್ಗೆ ಹೇಳ್ಬಿಟ್ಟು ಇಂಥ ಟೈಮಲ್ಲಿ ಅಂದರೆ ಆಫ್ಟರ್ನೂನ್ ಏನಾದರೂ ಶೆಡ್ಯೂಲ್ ಇದ್ದರೆ ಸೊ ಒಂದು 2 hours 3 hours ಬಿಫೋರ್ ನಿಮ್ಗೆ ಇನ್ಫಾರ್ಮ್ ಮಾಡಿ, ಸೊ ಇಂಥ ಟೈಮ್ಗೆ ನೀವು ಮೀಟಿಂಗ್ನ ಶೆಡ್ಯೂಲ್ ಮಾಡ್ತಾ ಇದ್ದೀವಿ, ಸೊ ನೀವು ರೆಡಿ ಇರಬೇಕು ಅಂತ ಹೇಳ್ತಾರೆ. ಸೊ ಅಂಥ ಟೈಮ್ಗೆ ನೀವು ರೆಡಿ ಇದ್ದರೆ ಸಾಕು. ಆಲ್ಮೋಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಎಲ್ಲ ಆಗಿದೆ ಆನ್ಲೈನೇ. ಸೊ ನಾವು ಆಫೀಸ್ಗೆ ಹೋಗಿರಲಿಲ್ಲ, ಎಲ್ಲ ಕಂಪ್ಲೀಟಾಗಿ ವರ್ಚುವಲೇ ಇರುತ್ತೆ. ಸೊ ಅದ್ರ ಬೇಸಿಸಲ್ಲೇ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ, ಆಯಿತಾ. ಸೊ ಈ ರೀತಿಯಾಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಇರುತ್ತೆ. ಸೊ ಈ ಒಂದು 3 ರೌಂಡು 1 ವೀಕ್ ಟೈಮಲ್ಲಿ ಡ್ಯೂರೇಷನ್ಗೆ ನಡೆಯುತ್ತೆ. ಸೊ ಅದಾದಮೇಲೆ ಮತ್ತೆ ಒಂದು 3 to 4 days ಹೋಲ್ಡ್ ಆಗಿಟ್ಟು, ಯಾಕಂದರೆ ಬೇರೆ ಪ್ರೊಫೈಲ್ಗಳಿದೆ. ಸೊ ಆ ಪ್ರೊಫೈಲ್ಗಳನ್ನ ಕೂಡ ನಾವು ಶಾರ್ಟ್ ಲಿಸ್ಟ್ ಮಾಡಬೇಕಾಗುತ್ತೆ. ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಇಂಟರ್ವ್ಯೂ ಮಾಡಿ, ಸೊ ಅದರಲ್ಲಿ ಯಾರಾದರೂ ಬೆಟರ್ ದನ್ ಇದ್ದರೆ ಸೊ ದೇ ಕ್ಯಾನ್ ಗೋ ಫಾರ್ ಇಟ್ ಅಂತ ಆಗುತ್ತೆ. ಸೊ ಇಲ್ಲ ಅಂದರೆ ಸೊ ದೇ ಕ್ಯಾನ್ ಸೊ ಏನೋ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ಹೌ ಮಚ್ ದೇ ಆರ್ ರಿಕ್ರೂಟ್ಮೆಂಟ್, ಎಷ್ಟು ಜನ ಲುಕಿಂಗ್ ಮಾಡ್ತಾರೆ ಅದೇನೋ ನಮ್ಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್. ಬಟ್ ಸ್ಟಿಲ್ ಏನಪ್ಪ ಅಂದರೆ ಸೊ ನಿಮಗೆ ಒಂದು 4 to 5 days ಟೈಮ್ ಕೊಡಿ. ಸೊ ಅಷ್ಟೊಳಗೆ ನಾನು ನಿಮಗೆ ಸೆಲೆಕ್ಟು ಅಥವಾ ರಿಜೆಕ್ಟ್ ಅಂತ ನಿಮಗೆ ತಿಳಿಸ್ತೀನಿ ಅಂತ HR ನಮಗೆ ಹೇಳಿದರು. ಸೊ ಅದಾದಮೇಲೆ ನನಗೆ ಕಾಲ್ ಬಂತು, ಯು ಆರ್ ಸೆಲೆಕ್ಟೆಡ್ ಅಂತ ಬಂತು. ಸೊ ಸೆಲೆಕ್ಟೆಡ್ ಅಂತ ಆದಮೇಲೆ ನೆಕ್ಸ್ಟು ಸೊ ಜಾಯ್ನಿಂಗ್ ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ನ ಫಸ್ಟ್ ಜಾಯ್ನಿಂಗ್ ಫಾರ್ಮ್ಸ್ ಅಂತ ಮೇಲ್ ಕಳಿಸಿದ್ರು. ಸೊ ಆದಮೇಲೆ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಅಂತ ಮೇಲ್ ಕಳಿಸಿದ್ರು. ಮೇಲ್ ಕಳಿಸಿದ್ಮೇಲೆ ಇದು 2 weeks ಆಯಿತು. ಬರೀ ಸೆಲೆಕ್ಷನ್ ಆಗಿ ಇಂಟರ್ವ್ಯೂ ಮಾಡೋದಕ್ಕೆ, ಇಂಟರ್ವ್ಯೂ ಆಗಿ ಮತ್ತು ಸೆಲೆಕ್ಷನ್ ಆಗಿ 2 weeks ಟೈಮ್ ಆಯಿತು. ಸೊ 2 weeks ಟೈಮ್ ಆದಮೇಲೆ ನನಗೆ ಸೊ ಅವ್ರು ಏನು ಮಾಡಿದ್ರು, ಸೊ ಸೆಲೆಕ್ಟ್ ಅಂತ ಆದಮೇಲೆ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಏನೆಲ್ಲ ಇದೆ ಅದನ್ನು ಸ್ಟಾರ್ಟ್ ಮಾಡಿದ್ರು. ಜಾಯ್ನಿಂಗ್ ಫಾರ್ಮಾಲಿಟೀಸ್ಗಿಂತ ಮುಂಚೆ ಫಸ್ಟ್ ಏನು ಮಾಡ್ತಾರೆ, ಅವರು ಡಾಕ್ಯುಮೆಂಟ್ಸ್ ಏನೆಲ್ಲ ಸೆಕೆಂಡ್ ಏನೋ ಪ್ರೊಸೆಸ್ ಆಫರ್ ಲೆಟರ್ ಪ್ರೊಸೆಸ್ ಮಾಡೋದಕ್ಕೆ ಅವರು ಕೆಲವೊಂದು ಡಾಕ್ಯುಮೆಂಟ್ನ ಕೇಳಿದರು. ಸೊ ಆ ಡಾಕ್ಯುಮೆಂಟ್ನೆಲ್ಲ ಶೇರ್ ಮಾಡಿದೆ. ಸೊ ಅವಾಗ ನನಗೆ ಆ ಡಾಕ್ಯುಮೆಂಟ್ ಎಲ್ಲ ಶೇರ್ ಮಾಡಿದ್ಮೇಲೆ ಅವ್ರು ಒಂದ್ಸತಿ ವ್ಯಾಲಿಡೇಟ್ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರು ನನಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ಆಫರ್ ಲೆಟರ್ ಕೊಟ್ಟಿದ್ಮೇಲೆ ಸೊ ಅದರಲ್ಲಿ ನಿಮಗೆ ಜಾಯ್ನಿಂಗ್ ಡೇಟ್ ಇರುತ್ತೆ, ಮತ್ತು ಅದರಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸೊ ಜಾಯ್ನಿಂಗ್ ಡೇಟ್ ಆಲ್ಮೋಸ್ಟ್ ಒಂದು 10 days ಆದಮೇಲೆ ನನಗೆ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಆ ಥರ ಕೊಟ್ಟಿದ್ದು. ನಾನು ಯಾವ ಜಾಯ್ನಿಂಗ್ ಡೇಟ್ಗೆ ಹೇಳ್ತೀನಿ. ಸೊ ಇಫ್ ಯು ಈ ನೋಟಿಸ್ ಪೀರಿಯಡಲ್ಲಿದ್ದರೆ, ಸಪೋಸ್ ನೀವು ಏನಾದರೂ ನೋಟಿಸ್ ಪೀರಿಯಡಲ್ಲಿದ್ದರೆ, ಸೊ ನೀವು ಯಾವಾಗ ರಿಲೀವಿಂಗ್ ಡೇಟ್ ಇರುತ್ತೆ, ಯಾವಾಗ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ, ಸೊ ಅದಾದಮೇಲೆ ಒಂದು 2 days ಅಥವಾ 3 days ಆದಮೇಲೆ ನಿಮಗೆ ಸೊ ಒಂದು ಜಾಯ್ನಿಂಗ್ ಡೇಟ್ನ ಕೊಡ್ತಾರೆ. ಯಾಕಂದರೆ ಅವರು ಕೂಡ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬೇಕಲ್ಲ, ಅವರು ಕೂಡ ಏನು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ತೊಗೋಬೇಕಲ್ಲ. ಸೊ ಅದಕ್ಕೋಸ್ಕರ ಅವರು ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ. ಸೊ ನನಗೆ ಒಂದು 10 days ಅಷ್ಟು ಟೈಮ್ ಇತ್ತು ಜಾಯ್ನಿಂಗ್ ಡೇಟಿಗೆ. ಸೊ 10 days ಮತ್ತು ಆ ಫಾರ್ಮಾಲಿಟೀಸ್ ಏನೆಲ್ಲ ಇರುತ್ತೆ ಅಂತಂದರೆ ತುಂಬ ಆಗಿ ಸೈನ್ ಮಾಡಿ ಸ್ಕ್ಯಾನ್ ಕಾಪಿ ಎಲ್ಲ ಮಾಡಿ ಕಳಿಸ್ಬೇಕಾಗುತ್ತೆ. ಈ ರೀತಿ ಒಂದು ಫಾರ್ಮಾಲಿಟೀಸೇ ಒಂದು ವೀಕ್ ಅಷ್ಟು ನಡೆಯುತ್ತೆ. ಜಾಯ್ನಿಂಗ್ ಫಾರ್ಮಾಲಿಟೀಸ್ ಬಂದು 1 week ಅಷ್ಟು ಡ್ಯೂರೇಷನ್ ನಡೆಯುತ್ತೆ. 1 week ಟೈಮ್ ತೊಗೊಳುತ್ತೆ. ಜಾಯ್ನಿಂಗ್ ಫಾರ್ಮಾಲಿಟೀಸ್ ಬಂದು 1 week ಅಷ್ಟು ಟೈಮ್ ತೊಗೊಳುತ್ತೆ. ಸೊ 1 week ಅಷ್ಟು ಎಲ್ಲ ಕಂಪ್ಲೀಟ್ ಆದಮೇಲೆ, ಎಲ್ಲ ಸಕ್ಸಸ್ಫುಲ್ ಆದಮೇಲೆ ನೆಕ್ಸ್ಟ್ ನಿಮಗೆ ಆನ್ ಬೋರ್ಡಿಂಗ್ ಮೇಲ್ ಅಂತ ಬರುತ್ತೆ. ಆನ್ ಬೋರ್ಡಿಂಗ್ ಮೇಲ್ ಅಂತಂದರೆ ಆಬ್ವಿಯಸ್ಲಿ ನಿಮಗೆ ಏನು ಜಾಯ್ನಿಂಗ್ ಡೇಟ್ ಕೊಡ್ತೀರಾ ಆ ಡೇಟಿಗೆ ನೀವು ಸೊ ಜಾಯ್ನ್ ಆಗಬೇಕಾಗುತ್ತೆ, ಆಯಿತಾ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಆಫ್ಟರ್ ಜಾಯ್ನಿಂಗ್ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಮಗೆ ಜಾಯ್ನಿಂಗ್ ಅಂದರೆ ಬಿಫೋರ್ ಜಾಯ್ನಿಂಗ್ ಏನೆಲ್ಲ ಪ್ರೊಸೆಸ್ ಇತ್ತು, ಇಂಟರ್ವ್ಯೂಯಿಂದ ಹಿಡಿದು ಡೇಟ್ ಆಫ್ ಜಾಯ್ನಿಂಗ್ವರೆಗೂ ಏನೆಲ್ಲ ಪ್ರೊಸೆಸ್ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾಫ್ಟ್ವೇರ್ ಜಾಯ್ನಿಂಗ್ ಏನೆಲ್ಲ ಫಾರ್ಮಾಲಿಟೀಸ್ ಇತ್ತು, ಸೊ ಏನೆಲ್ಲ ಈಗ ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.